ನಮಸ್ತೆ ವೀಕ್ಷಕರೇ, PR ಅಕಾಡೆಮಿಗೆ ಸ್ವಾಗತ. ನೀವೇನಾದ್ರೂ ಈ ಚಾನೆಲ್ ನ ಮೊದಲನೇ ಬಾರಿ ನೋಡ್ತಾ ಇದ್ದೀರಾ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಪ್ರತಿದಿನನೂ ಗವರ್ನಮೆಂಟ್ ಜಾಬ್ ಡೀಟೇಲ್ಸ್ ನ ನಿಮಗೆ ತಲುಪಿಸ್ತೀವಿ. ಇವಾಗ ವಿಡಿಯೋನ ಶುರು ಮಾಡೋಣ. ಹೊಸ ವೀಕ್ಷಕರಿಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಶನಿವಾರದ ಸಂತೆ ಉದ್ಯೋಗಗಳ ಕಂತೆ ಅಂತ ಹೇಳಿ ಪ್ರತಿ ಶನಿವಾರ ಮಾಡ್ತೀವಿ. ಆದ್ರೆ ನಿನ್ನೆ ಅಪ್ಲೋಡ್ ಮಾಡಕ್ ಆಗಿರೋದಿಲ್ಲ ಈ ವಿಡಿಯೋನ, ಅದಕ್ಕೋಸ್ಕರ ಇವತ್ತು ಭಾನುವಾರ ಅಪ್ಲೋಡ್ ಮಾಡ್ತಾ ಇದೀವಿ. ಇದೇನಪ್ಪಾ ಅಂತ ಕೇಳಿದ್ರೆ 7 ಜೂನ್ ಇಂದ 14 ಜೂನ್ ತನಕ, ಸಾರಿ ಇವತ್ತು 8 ಅಲ್ವಾ, 8 ಜೂನ್ ಇಂದ 14 ಜೂನ್ ತನಕ ಯಾವ್ಯಾವ ಜಾಬ್ ಕೊನೆಗೊಳ್ತಾ ಇದೆ ಅದರ ಬಗ್ಗೆ ಡೀಟೇಲ್ಸ್ ನ ತಿಳಿಸ್ಕೊಡ್ತೀವಿ. ಪ್ರತಿ ಜಾಬ್ ನ ಡೀಟೇಲ್ಸ್ ನ ತಿಳ್ಕೊಂಡು ಆದಷ್ಟು ಬೇಗ ಅರ್ಜಿಯನ್ನ ಹಾಕೊಳ್ಳಿ, ಯಾಕಂದ್ರೆ ಆ ಜಾಬ್ಗಳೆಲ್ಲ ಕೊನೆಗೊಳ್ತಾ ಇದೆ. ಗೊತ್ತಾಯ್ತಲ್ವಾ? ಇದನ್ನೇ ಶನಿವಾರದ ಸಂತೆ ಉದ್ಯೋಗಗಳ ಕಂತೆ ಅಂತ ಹೇಳ್ತೀವಿ. ಇವಾಗ ವಿಡಿಯೋನ ಶುರು ಮಾಡೋಣ. ಮೊದಲನೇದು ಯಾವ ಜಾಬ್ ಅಂತ ಹೇಳಿದ್ರೆ ರಾಷ್ಟ್ರೀಯ ಹೆದ್ದಾರಿ ನಿಗಮದವರು ಕೇಂದ್ರ ಸರ್ಕಾರದಿಂದ ನೇಮಕಾತಿಯನ್ನ ಕರೆದಿದ್ದಾರೆ. ಅಂದ್ರೆ ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾದವರು 1,75,000 ರೂಪಾಯಿ ತನಕ ತಿಂಗಳಿಗೆ ಸ್ಯಾಲರಿ ಇರುವಂತಹ ಜಾಬ್ ಇದಾಗಿದೆ. ವಯೋಮಿತಿ ಡೀಟೇಲ್ಸ್ ಮಿನಿಮಮ್ 18 ವರ್ಷ ಆಗಿರಬೇಕು, ಮ್ಯಾಕ್ಸಿಮಮ್ 45 ವರ್ಷದವರು ಕೂಡ ಅರ್ಜಿಯನ್ನ ಹಾಕೋಬಹುದು. ಇದಕ್ಕೆ ಕೊನೆಯ ದಿನಾಂಕ 9 ಜೂನ್ 2025 ಆಗಿರುತ್ತೆ. ಇದರ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಮತ್ತೆ ಕಮೆಂಟ್ ಬಾಕ್ಸ್ ನಲ್ಲಿ NHAI ಅಂತ ಹೇಳಿ ನಾನೇ ಲಿಂಕ್ ನ ಕೊಟ್ಟಿದ್ದೀನಿ. ನೀವೇನ್ ಟೈಪ್ ಮಾಡೋ ಅಗತ್ಯ ಇರೋದಿಲ್ಲ. ಗೊತ್ತಾಯ್ತಲ್ವಾ? ಡಿಸ್ಕ್ರಿಪ್ಷನ್ ಮತ್ತೆ ಕಮೆಂಟ್ ಬಾಕ್ಸ್ ಎರಡೂ ಕಡೆನೂ NHAI ಅಂತ ಹೇಳ್ಬಿಟ್ಟು ಈ ಲಿಂಕ್ ನ ಕೊಟ್ಟಿನಲ್ಲ, ಅಲ್ಲಿಂದ ಕ್ಲಿಕ್ ಮಾಡಿ ಜಾಬ್ ಡೀಟೇಲ್ಸ್ ನ ತಿಳ್ಕೊಳ್ಳಿ. ನೆಕ್ಸ್ಟ್ ಯಾವ ಜಾಬ್ ಅಂತ ನೋಡಿದ್ರೆ ರಾಷ್ಟ್ರೀಯ ವಿದ್ಯುತ್ ನಿಗಮದವರು ಹುದ್ದೆಗಳಿಗೆ ಅರ್ಜಿಯನ್ನ ಕರೆದಿದ್ದಾರೆ. ಸರ್ಕಾರಿ ನೇಮಕಾತಿ ಆಗಿರುತ್ತೆ. ಇದು ಕೂಡ ನೇರ ನೇಮಕಾತಿ ಆಗಿದೆ. ತಿಂಗಳಿಗೆ 2 ಲಕ್ಷ ರೂಪಾಯಿ ತನಕ ಸ್ಯಾಲರಿ ಇರುವಂತಹ ಜಾಬ್ ಡೀಟೇಲ್ಸ್ ಇದು. ವಯೋಮಿತಿ ಮಿನಿಮಮ್ 18 ವರ್ಷ, ಮ್ಯಾಕ್ಸಿಮಮ್ 50 ವರ್ಷ. ಡಿಸ್ಕ್ರಿಪ್ಷನ್ ಮತ್ತೆ ಕಮೆಂಟ್ ಬಾಕ್ಸ್ ನಲ್ಲಿ NTPC ಅಂತ ಹೇಳಿ ಲಿಂಕ್ ನ ಕೊಟ್ಟಿದ್ದೀನಿ, ಅಲ್ಲಿಂದ ಕ್ಲಿಕ್ ಮಾಡಿ ಜಾಬ್ ಡೀಟೇಲ್ಸ್ ನ ತಿಳ್ಕೊಳ್ಳಿ. ಇದಕ್ಕೆ ಕೊನೆಯ ದಿನಾಂಕ 9 ಜೂನ್ 2025. ಗೊತ್ತಾಯ್ತಲ್ವಾ? 9 ಜೂನ್ಗೆ ಈ ಜಾಬ್ ಕೊನೆಗೊಳ್ತಾ ಇದೆ. ಆದಷ್ಟು ಬೇಗ ಅರ್ಜಿಯನ್ನ ಹಾಕೊಳ್ಳಿ. ನೆಕ್ಸ್ಟ್ ಯಾವ ಜಾಬ್ ಡೀಟೇಲ್ಸ್ ಅಂತ ಹೇಳಿದ್ರೆ ಪ್ರಾದೇಶಿಕ ಶಿಕ್ಷಣ ಸಂಸ್ಥೆ ನೇಮಕಾತಿ ಆಗಿರುತ್ತೆ. ಇದು ಕೂಡ ಸರ್ಕಾರಿ ಹುದ್ದೆ, ನೇರ ನೇಮಕಾತಿ ಆಗಿದೆ. 45,000 ರೂಪಾಯಿ ತಿಂಗಳಿಗೆ ಸಂಬಳ ಸಿಗುವಂತಹ ಕೆಲಸ ಇದಾಗಿದೆ. ಮಿನಿಮಮ್ 18 ವರ್ಷ, ಮ್ಯಾಕ್ಸಿಮಮ್ 40 ವರ್ಷ. ಅಂದ್ರೆ 18ರಿಂದ 70 ವರ್ಷದವರು ಅರ್ಜಿಯನ್ನ ಹಾಕೋಬಹುದು. ಇದಕ್ಕೆ ವಾಕ್ ಇನ್ ಇಂಟರ್ವ್ಯೂ ಇರುತ್ತೆ. 9ನೇ ತಾರೀಕು 10, 11, 12 ಈ ತರ 4 ದಿನನೂ ವಾಕ್ ಇನ್ ಇಂಟರ್ವ್ಯೂ ಇರುತ್ತೆ. ಆದಷ್ಟು ಬೇಗ ಈ ಜಾಬ್ ಡೀಟೇಲ್ಸ್ ನ ತಿಳ್ಕೊಂಡು ಇದನ್ನ ಅಟೆಂಡ್ ಮಾಡಿ. ಡಿಸ್ಕ್ರಿಪ್ಷನ್ ಮತ್ತೆ ಕಮೆಂಟ್ ಬಾಕ್ಸ್ ನಲ್ಲಿ RIE ಮೈಸೂರ್ ಅಂತ ಹೇಳಿ ಲಿಂಕ್ ನ ಕೊಟ್ಟಿದ್ದೀನಿ. ಗೊತ್ತಾಯ್ತಲ್ವಾ? RIE ಮೈಸೂರು ಅಂತ ಹೇಳಿ ಲಿಂಕ್ ನ ಕೊಟ್ಟಿರ್ತೀವಿ. ನೆಕ್ಸ್ಟ್ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಿಂದ 10th ಮತ್ತೆ 12th ಪಾಸ್ ಆದವರಿಗೆ ಸರ್ಕಾರಿ ನೇಮಕಾತಿಯನ್ನ ಕರೆದಿದ್ದಾರೆ. ಇದು ಸರ್ಕಾರಿ ಹುದ್ದೆ ಆಗಿದೆ. ವಯೋಮಿತಿ ಮಿನಿಮಮ್ 18 ವರ್ಷ ಆಗಿರಬೇಕು, ಮ್ಯಾಕ್ಸಿಮಮ್ 40 ವರ್ಷದವರು ಕೂಡ ಅರ್ಜಿಯನ್ನ ಹಾಕೋಬಹುದು. ಇದಕ್ಕೆ ಕೊನೆಯ ದಿನಾಂಕ ಅಂದ್ರೆ ವಾಕ್ ಇನ್ ಇಂಟರ್ವ್ಯೂ ಇರುತ್ತೆ. 9 ಜೂನ್ 2025ಕ್ಕೆ ವಾಕ್ ಇನ್ ಇಂಟರ್ವ್ಯೂ ಇದೆ. ಡಿಸ್ಕ್ರಿಪ್ಷನ್ ನಲ್ಲಿ DHFWS ಯಾದಗಿರಿ ಅಂತ ಹೇಳಿ ಲಿಂಕ್ ನ ಕೊಟ್ಟಿರ್ತೀವಿ. ಹಲವಾರು ಜನ ಒಂದೊಂದ್ಸಲ ಕಮೆಂಟ್ ಮಾಡಿರ್ತಾರೆ, ಸಬ್ಸ್ಕ್ರೈಬರ್ಸ್ ಗೊತ್ತಿರಲ್ವೋ ಏನೋ ಅವರಿಗೆ. ಈ ವಿಡಿಯೋಗಳನ್ನೆಲ್ಲ ಮುಂಚೆ ಮಾಡಿದೀವಿ, ಕೊನೆ ದಿನಾಂಕ ದಿವಸ ಮಾಡ್ತಾ ಇದ್ದೀರಾ ಅಂತೆಲ್ಲ ಹೇಳ್ತಿರಲ್ಲ, ಇದನ್ನ ಮುಂಚೆ ಮಾಡಿದೀವಿ. ಅದರ ಲಿಂಕ್ ನೇನೆ ಕೊಡ್ತಾ ಇರೋದು ಡಿಸ್ಕ್ರಿಪ್ಷನ್ ನಲ್ಲಿ. ಗೊತ್ತಾಯ್ತಲ್ವಾ? ಇದರ ವಿಡಿಯೋ ಮಾಡಿದೀವಿ, ನೋಡಿರಲ್ಲ ಅಂತ ಹೇಳ್ಬಿಟ್ಟು, ಅಂದ್ರೆ ಮಿಸ್ ಮಾಡಿದ್ರೆ ಅಥವಾ ಮರ್ತೋಗಿದ್ರೆ ಕೊನೆಯ ದಿನಾಂಕ, ಅದಕ್ಕೋಸ್ಕರ ವೀಕ್ಲಿ ಒಂದ್ಸಲ ಅಪ್ಡೇಟ್ ನ ತಿಳಿಸ್ಕೊಡೋದು ನಿಮಗೆ. ಕೊನೆ ದಿನಾಂಕ ಹತ್ರ ಬರ್ತಾ ಇದೆ, ನೀವು ನೋಡ್ಕೊಳ್ಳಿ ಅಂತ. ಗೊತ್ತಾಯ್ತಲ್ವಾ? DHFWS ಯಾದಗಿರಿ ಅಂತ ಲಿಂಕ್ ಕೊಟ್ಟಿನಿ. ಹೇಗೆ ಲಿಂಕ್ ಇರುತ್ತೆ ಅಂತ ಹೇಳಿ ತೋರಿಸ್ತೀನಿ ನೋಡಿ. ಇದು ವಿಡಿಯೋ ಇದೆಯಲ್ವಾ, ಇಲ್ಲಿ ಪ್ಲೇ ಆಗ್ತಾ ಇರುತ್ತೆ. ಈ ವಿಡಿಯೋ ಇದೆಯಲ್ಲ, ಇದನ್ನ ಪಾಸ್ ಮಾಡಿ ಇಲ್ಲಿ ಸ್ಕ್ರೋಲ್ ಡೌನ್ ಮಾಡಿ. ಇದು ಡಿಸ್ಕ್ರಿಪ್ಷನ್. ಇಲ್ಲಿ ರೀಡ್ ಮೋರ್ ಅಂತ ಇದೆ. ನಿಮಗೆ ಮೊಬೈಲ್ ಅಲ್ಲಾದ್ರೆ ಇಲ್ಲಿ ಒಂದು ಬಟನ್ ಬರುತ್ತೆ ಕೆಳಗಡೆ ಕ್ಲಿಕ್ ಮಾಡೋದಕ್ಕೆ. ಆ ತರ ಇದನ್ನ ಸೇಮ್ ಅದೇ ತರ ಕ್ಲಿಕ್ ಮಾಡಿದ್ರೆ ಇಲ್ಲಿ ನೋಡಿ, ಲಾಸ್ಟ್ ವೀಕ್ ಇಂದು RDPR KPCL ಈ ತರ ಎಲ್ಲ ಜಾಬ್ ಇದ್ರ ಪಕ್ಕದಲ್ಲಿ ಇದೆಯಲ್ಲ, ಇದು ಲಿಂಕ್. ಇದನ್ನ ಕ್ಲಿಕ್ ಮಾಡಿದ್ರೆ ಜಾಬ್ ಡೀಟೇಲ್ಸ್ಗೆ ಹೋಗ್ತೀರಾ. ಇಲ್ಲಿ ನೋಡಿ, ಲೋಡ್ ಆಗ್ತಾ ಇದೆ ಈಗ. ನೋಡಿ, ಇಲ್ಲಿ ವಿಡಿಯೋ ಬಂತು. ಗೊತ್ತಾಯ್ತಲ್ವಾ? ಸೊ ಆ ತರ. ಇಲ್ಲಿ ನೆಕ್ಸ್ಟ್ ಕಮೆಂಟ್ ಬಾಕ್ಸ್ ನ ಕೂಡ ತೋರಿಸ್ತಾ ಇದ್ದೀನಿ, ನೋಡ್ಕೊಳ್ಳಿ. ಇಲ್ಲಿ ಸ್ಕ್ರೋಲ್ ಡೌನ್ ಮಾಡಿ, ಇಲ್ಲಿದೆ ನೋಡಿ. ಇಲ್ಲಿ ನಿಮಗೆ 2 ಲಿಂಕ್ ಕಾಣುತ್ತೆ, ಯಾಕಂದ್ರೆ ತುಂಬಾ ಲಿಂಕ್ ಇರೋದ್ರಿಂದ. ಇಲ್ಲಿ ರೀಡ್ ಮೋರ್ ಅಂತ ಇದೆಯಲ್ಲ, ಇದನ್ನ ಕ್ಲಿಕ್ ಮಾಡಿ.
ಇದನ್ನ ಕ್ಲಿಕ್ ಮಾಡಿದಾಗ ಎಲ್ಲ ಲಿಂಕು ತೋರಿಸುತ್ತೆ. ಈ ತರ ಇಲ್ಲಿ ಪಿನ್ ಮಾಡಿದೀವಿ ಜಾಬ್ ಡೀಟೇಲ್ಸ್ನ. ಇಲ್ಲಿ ವೆಬ್ಸೈಟ್ ಲಿಂಕ್ ಇದೆ ನಮ್ದು PR ಜಾಬ್ ಅಕಾಡೆಮಿದು, ಅದನ್ನು ಕೂಡ ನೀವು ಅಲ್ಲಿಂದ ಹೋಗಿ ಜಾಬ್ ಡೀಟೇಲ್ಸ್ ತಿಳ್ಕೊಬಹುದು. ಇಲ್ಲಿ ಎಲ್ಲಾದ್ರೂ ಲಿಂಕ್ ಕೊಟ್ಟಿದೀವಿ, ಇದನ್ನ ಕ್ಲಿಕ್ ಮಾಡಿ ನೀವು ಜಾಬ್ ಡೀಟೇಲ್ಸ್ ನ ತಿಳ್ಕೊಳ್ಳಿ. ಓಕೆನಾ, ಗೊತ್ತಾಯ್ತಲ್ವಾ? ಇವಾಗ ನಮ್ಮ ವೆಬ್ಸೈಟ್ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ PR ಗವರ್ಮೆಂಟ್ ಜಾಬ್ಸ್ ಅಂತ ಹೇಳಿ ನಾವು ವೆಬ್ಸೈಟ್ ನ ಕ್ರಿಯೇಟ್ ಮಾಡಿದೀವಿ. ಇದು ಏನಕ್ಕೆ ಮಾಡಿದೀವಿ ಅಂದ್ರೆ ವಿಡಿಯೋ ಮಾಡಿ ನಿಮಗೆ 2 ರಿಂದ 3 ಜಾಬ್ ಡೀಟೇಲ್ಸ್ ತಿಳಿಸ್ಕೊಡ್ಬೋದು, ಆದರೆ ವೆಬ್ಸೈಟ್ ಮಾಡಿದ್ರೆ ಹಲವಾರು ಜಾಬ್ ಡೀಟೇಲ್ಸ್ ತಿಳಿಸ್ಕೊಡ್ಬೋದು ಅಂತ ಹೇಳಿ. ನಿಮಗೆ ಇದರ ಲಿಂಕು ಡಿಸ್ಕ್ರಿಪ್ಷನ್ ಮತ್ತೆ ಕಮೆಂಟ್ ಬಾಕ್ಸ್ ನಲ್ಲಿ ಕೊಟ್ಟಿರ್ತೀವಿ. ಇಲ್ಲಿ ನೀವು ಪ್ರತಿಯೊಂದು ಜಾಬ್ ಡೀಟೇಲ್ಸ್ ನ ತಿಳ್ಕೊಬಹುದು. ಕರ್ನಾಟಕ ಗವರ್ಮೆಂಟ್ ಜಾಬ್ ಡೀಟೇಲ್ಸು, ಸೆಂಟ್ರಲ್ ಗವರ್ಮೆಂಟ್ ಜಾಬ್ ಡೀಟೇಲ್ಸು, 10th ಪಾಸ್ ಜಾಬ್ ಡೀಟೇಲ್ಸು, 12th ಪಾಸ್ ಜಾಬ್ ಡೀಟೇಲ್ಸು. ಇಲ್ಲಿ ಇಂಗ್ಲೀಷು ಇಲ್ಲಿ ಕನ್ನಡ ಎರಡೂ ಕೂಡ ಬಟನ್ ಕೊಟ್ಟಿದ್ದೀವಿ. ನಿಮಗೆ ಯಾವ ಜಾಬ್ಸ್ ಬೇಕು ಅದ್ರ ಮೇಲೆ ಕ್ಲಿಕ್ ಮಾಡಿ ಅಲ್ಲಿಗೆ ಹೋಗುತ್ತೆ. ಇಲ್ಲಿ ರೀಡ್ ಮೋರ್, ಇಲ್ಲಿ ಇಷ್ಟೇ ಕಾಣ್ತಾ ಇದೆಯಲ್ಲ, ರೀಡ್ ಮೋರ್ ಕೊಟ್ಟರೆ ಇನ್ನೂ ಜಾಸ್ತಿ ಕಾಣುತ್ತೆ ಎಲ್ಲ ಕಡೆ. ಸಾರಿ, ಮೋರ್ ಜಾಬ್ಸ್ ಅಂತ ಇದೆಯಲ್ಲ, ಇದನ್ನು ಕ್ಲಿಕ್ ಮಾಡಿದ್ರೆ ಗೊತ್ತಾಯ್ತಲ್ವಾ? ಈ ರೀತಿ ನೀವು ಜಾಬ್ ಡೀಟೇಲ್ಸ್ನ ತಿಳ್ಕೋಬಹುದು. ಇವಾಗ ಕಂಟಿನ್ಯೂ ಮಾಡೋಣ ಯಾವುದೋ ಜಾಬ್ ಕೊನೆಗೊಳ್ತಾ ಇದೆ ಅಂತ ಹೇಳ್ಬಿಟ್ಟು. ಯಾದಗಿರಿ ಇದಾಯ್ತು. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಿಂದ 12th ಪಾಸ್ ಆದವರಿಗೆ ಕೂಡ ಜಾಬ್ ನ ಕರೆದಿದ್ದಾರೆ. ಇದು ಕೂಡ ನೇರ ನೇಮಕಾತಿಯಾಗಿದೆ, ಸರ್ಕಾರಿ ಹುದ್ದೆ. ಇದಕ್ಕೆ ಮಿನಿಮಮ್ 18 ವರ್ಷ ಆಗಿರಬೇಕು, ಮ್ಯಾಕ್ಸಿಮಮ್ 40 ವರ್ಷದವರು ಕೂಡ ಅರ್ಜಿಯನ್ನ ಹಾಕಬಹುದು. ಕೊನೆ ದಿನಾಂಕ 10 ಜೂನ್ 2025. ಡಿಸ್ಕ್ರಿಪ್ಷನ್ ಮತ್ತೆ ಕಮೆಂಟ್ ಬಾಕ್ಸ್ ನಲ್ಲಿ DHFWS ಕೊಪ್ಪಳ ಅಂತ ಹೇಳಿ ಲಿಂಕ್ ನ ಕೊಟ್ಟಿದೀವಿ. ನೆಕ್ಸ್ಟ್ ಜಿಲ್ಲಾ ಸಂಯೋಜಕ ನೇಮಕಾತಿಯನ್ನ ಕರೆದಿದ್ದಾರೆ. ಸರ್ಕಾರಿ ಹುದ್ದೆ ಆಗಿರುತ್ತಿದ್ದು ನೇರ ನೇಮಕಾತಿಯಾಗಿದೆ. ವೇತನ ತಿಂಗಳಿಗೆ 1,50,000 ರೂಪಾಯಿ ತನಕ ಸಂಬಳ ಇರುತ್ತೆ. ವಯೋಮಿತಿ ಮಿನಿಮಮ್ 18 ವರ್ಷ, ಮ್ಯಾಕ್ಸಿಮಮ್ 60 ವರ್ಷದವರು ಕೂಡ ಅರ್ಜಿಯನ್ನ ಹಾಕಬಹುದು. ಡಿಸ್ಕ್ರಿಪ್ಷನ್ ಮತ್ತೆ ಕಮೆಂಟ್ ಬಾಕ್ಸ್ ನಲ್ಲಿ DHFWS ಮೈಸೂರು ಅಂತ ಹೇಳಿ ಲಿಂಕ್ ನ ಕೊಟ್ಟಿದೀವಿ. 10 ಜೂನ್ 2025ಕ್ಕೆ ಈ ಜಾಬ್ ಕೊನೆಗೊಳ್ತಾ ಇದೆ. ಆದಷ್ಟು ಬೇಗ ಜಾಬ್ ಡೀಟೇಲ್ಸ್ ನ ತಿಳ್ಕೊಳ್ಳಿ. ನೆಕ್ಸ್ಟ್ ಯಾವ ಜಾಬ್ ಅಂತ ಹೇಳಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಇನ್ನು ಈ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಲೈಕ್ ಮಾಡಿ, ನಮಗೂ ಕೂಡ ವಿಡಿಯೋ ಮಾಡೋದಕ್ಕೆ ಪ್ರೋತ್ಸಾಹ ಸಿಗುತ್ತೆ. ಮತ್ತೆ ನಿಮ್ಮ ಫ್ರೆಂಡ್ಸ್ ಅಥವಾ ರಿಲೇಟಿವ್ಸ್ ಯಾರು ಜಾಬ್ ಹುಡುಕ್ತಿದ್ರೆ ಅಂತವರಿಗೆ ಈ ವಿಡಿಯೋ, ಈ ಚಾನಲ್ ಎಲ್ಲ ಶೇರ್ ಮಾಡಿ, ಅವರಿಗೂ ಕೂಡ ಜಾಬ್ ಹುಡುಕೋಕೆ ಹೆಲ್ಪ್ ಆಗುತ್ತೆ. ಇವಾಗ ನೆಕ್ಸ್ಟ್ ಯಾವ ಜಾಬ್ ಅಂತ ತಿಳ್ಕೊಳ್ಳೋದಾದ್ರೆ DRDO ಇಂದ ನೇಮಕಾತಿಯನ್ನ ಕರೆದಿದ್ದಾರೆ. ಸರ್ಕಾರಿ ನೇಮಕಾತಿ ಆಗಿದೆ. ಯಾವುದೇ ರೀತಿಯ ಪರೀಕ್ಷೆ ಇರೋದಿಲ್ಲ, ನೇರ ನೇಮಕಾತಿ. ವೇತನ 1 ಲಕ್ಷ ರೂಪಾಯಿ ತಿಂಗಳಿಗೆ ಸ್ಯಾಲ್ರಿ ಇರುತ್ತೆ. ಗೊತ್ತಾಯ್ತಲ್ವಾ? ವಯೋಮಿತಿ ಡೀಟೇಲ್ಸ್ ಮಿನಿಮಮ್ 18 ವರ್ಷ, ಮ್ಯಾಕ್ಸಿಮಮ್ 45 ವರ್ಷದವರು ಕೂಡ ಅರ್ಜಿಯನ್ನ ಹಾಕಬಹುದು. DRDO RAC ಅಂತ ಹೇಳಿ ಲಿಂಕ್ ನ ಕೊಟ್ಟಿದೀವಿ. 10 ಜೂನ್ 2025ಕ್ಕೆ ಕೊನೆಗೊಳ್ತಾ ಇದೆ. ಡಿಸ್ಕ್ರಿಪ್ಷನ್ ಮತ್ತೆ ಕಮೆಂಟ್ ಬಾಕ್ಸ್ ನಲ್ಲಿ ಕೊಟ್ಟಿರೋದು. ಮತ್ತೆ ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ, DRDO RAC ಅಂತ ಹೇಳಿ. ನೆಕ್ಸ್ಟ್ ಕರ್ನಾಟಕ ಹೌಸಿಂಗ್ ಬೋರ್ಡ್ ಇಂದ ನಿರ್ಮಿತಿ ಕೇಂದ್ರ ಹುಡುಕೋ ನೇಮಕಾತಿಯನ್ನ ಕರೆದಿದ್ದಾರೆ. ಇದಕ್ಕೆ ಯಾವುದೇ ರೀತಿಯ ಅಪ್ಲಿಕೇಶನ್ ಫೀಸ್ ಇಲ್ಲ. ಖಾತೆ ಅಧಿಕಾರಿ ಹುದ್ದೆ ಇದಾಗಿರುತ್ತೆ. ಇದಕ್ಕೆ ವಯೋಮಿತಿ ಮಿನಿಮಮ್ 18 ವರ್ಷ, ಮ್ಯಾಕ್ಸಿಮಮ್ 45 ವರ್ಷದವರು ಕೂಡ ಅರ್ಜಿಯನ್ನ ಹಾಕಬಹುದು. ಇದರ ಲಿಂಕು ಡಿಸ್ಕ್ರಿಪ್ಷನ್ ಮತ್ತೆ ಕಮೆಂಟ್ ಬಾಕ್ಸ್ ನಲ್ಲಿ ನಿರ್ಮಿತಿ ಕೇಂದ್ರ ರಾಯಚೂರು ಅಂತ ಹೇಳಿ ಲಿಂಕ್ ನ ಕೊಟ್ಟಿದೀವಿ. ಅಲ್ಲಿಂದ ಕ್ಲಿಕ್ ಮಾಡಿ ಅರ್ಜಿಯನ್ನ ಹಾಕೊಳ್ಳಿ. 13 ಜೂನ್ಗೆ ಕೊನೆಗೊಳ್ತಾ ಇದೆ ಈ ಜಾಬ್. ಗೊತ್ತಾಯ್ತಲ್ವಾ? ನೆಕ್ಸ್ಟ್ ಯಾವ ಜಾಬ್ ಡೀಟೇಲ್ಸ್ ಅಂತ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಸೋಷಿಯಲ್ ಮೀಡಿಯಾ ಚಾನಲ್ಸ್ ಫಾಲೋ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಫಾಲೋ ಮಾಡಿ. ನಿಮಗೆ ಪ್ರತಿದಿನ ಜಾಬ್ ಡೀಟೇಲ್ಸ್, ಜಾಬ್ ಅಪ್ಡೇಟ್ಸ್ ಎಲ್ಲ ವಿಡಿಯೋ ಮಾಡಿಲ್ಲ ಅಂದ್ರೂ ಆ ಜಾಬ್ದು ವೆಬ್ಸೈಟ್ ನಲ್ಲಿ ಅಪ್ಲೋಡ್ ಮಾಡಿರ್ತೀವಿ. ಅದರ ಲಿಂಕ್ ಕೂಡ ನಿಮಗೆ ಪ್ರತಿದಿನ ಕಳಿಸ್ತಾ ಇರ್ತೀವಿ ಟೆಲಿಗ್ರಾಮ್ ಮತ್ತೆ ವಾಟ್ಸಪ್ ನಲ್ಲಿ. ಸೊ ವಾಟ್ಸಪ್ ನ ಟೆಲಿಗ್ರಾಮ್ ನ ಜಾಯಿನ್ ಆಗಿ ಲಿಂಕ್ ಎಲ್ಲ, ಜಾಬ್ ಲಿಂಕ್ಸ್ ಎಲ್ಲ ನೀವು ಪಡ್ಕೋಬಹುದು. ಗೊತ್ತಾಯ್ತಲ್ವಾ? ಸೊ ಫಾಲೋ ಮಾಡೋದು ಮರಿಬೇಡಿ. ಡಿಸ್ಕ್ರಿಪ್ಷನ್ ಮತ್ತೆ ಕಮೆಂಟ್ ಬಾಕ್ಸ್ ನಲ್ಲಿ ಎರಡೂ ಕಡೆ ಲಿಂಕ್ ನ ಕೊಟ್ಟಿದ್ದೀನಿ. ಓಕೆನಾ? ಒಂದು ಕಮೆಂಟ್ ಅಲ್ಲಿ ನಿಮಗೆ ಜಾಬ್ ಲಿಂಕ್ಸ್ ಇದೆಲ್ಲ ಹೇಳಿದ್ನಲ್ಲ ಅದು ಕೊಟ್ಟಿನಿ. ಇನ್ನೊಂದು ಕಮೆಂಟ್ ನಲ್ಲಿ ಈ ವೆಬ್ಸೈಟ್ ಅಡ್ರೆಸ್ಸು ಎಲ್ಲ ಕೊಟ್ಟಿರ್ತೀನಿ. ಅಲ್ಲಿಂದ ಕ್ಲಿಕ್ ಮಾಡಿ ವೆಬ್ಸೈಟ್ ಅಡ್ರೆಸ್ಸು ಮತ್ತೆ ಸೋಷಿಯಲ್ ಮೀಡಿಯಾ ಚಾನಲ್ ಲಿಂಕು ಎಲ್ಲ ಕೊಟ್ಟಿರ್ತೀನಿ. 2 ಕಮೆಂಟ್ ಮಾಡಿರ್ತೀನಿ, ಅದೆರಡನ್ನೂ ನೋಡ್ಕೊಳ್ಳಿ. ಇವಾಗ ನೆಕ್ಸ್ಟ್ ಜಾಬ್ ಡೀಟೇಲ್ಸ್ ನೋಡೋಣ. ಕರ್ನಾಟಕ ವಿದ್ಯುತ್ ಇಲಾಖೆಯಿಂದ ನೇಮಕಾತಿಯನ್ನ ಕರೆದಿದ್ದಾರೆ. ಕರ್ನಾಟಕ ಪವರ್ ಕಾರ್ಪೊರೇಷನ್ ಲಿಮಿಟೆಡ್ KPCL ನವರು ಸರ್ಕಾರಿ ನೇರ ನೇಮಕಾತಿಯನ್ನ ಕರೆದಿದ್ದಾರೆ. ತಿಂಗಳಿಗೆ 65,000 ರೂಪಾಯಿ ತನಕ ಸ್ಯಾಲ್ರಿ ಇರುತ್ತೆ. ಹಿಂದೆ ಮೊಬೈಲ್ ನಲ್ಲಿ ಅರ್ಜಿಯನ್ನ ಸಲ್ಲಿಸಿ ಈ ಜಾಬ್ ನ ನಿಮ್ದಾಕ್ಸ್ಕೊಳ್ಳಿ. KPCL ಅಂತ ಹೇಳಿ ಡಿಸ್ಕ್ರಿಪ್ಷನ್ ಮತ್ತೆ ಕಮೆಂಟ್ ಬಾಕ್ಸ್ ನಲ್ಲಿ ಈ ಜಾಬ್ ನ ಲಿಂಕ್ ಕೊಟ್ಟಿದ್ದೀನಿ. 13 ಜೂನ್ 2025ಕ್ಕೆ ಈ ಜಾಬ್ ಕೊನೆಗೊಳ್ತಾ ಇದೆ. ನೆಕ್ಸ್ಟ್ ನ್ಯಾಲ್ಕೋ ಇಂದ ಸರ್ಕಾರಿ ನೇಮಕಾತಿಯನ್ನ ಕರೆದಿದ್ದಾರೆ.
ಹೊಸ ಅಧಿಸೂಚನೆಯನ್ನ ಪ್ರಕಟಿಸಿದ್ದಾರೆ. ಇದು ನೇರ ನೇಮಕಾತಿಯಾಗಿದೆ. ವೇತನ 2,20,000 ರೂಪಾಯಿ ತನಕ ತಿಂಗಳಿಗೆ ಸ್ಯಾಲರಿ ಇರುತ್ತೆ. ವಯೋಮಿತಿ ಮಿನಿಮಮ್ 18 ವರ್ಷ, ಮ್ಯಾಕ್ಸಿಮಮ್ 53 ವರ್ಷದವರು ಕೂಡ ಅರ್ಜಿಯನ್ನ ಹಾಕೋಬಹುದು. ಡಿಸ್ಕ್ರಿಪ್ಷನ್ ಮತ್ತೆ ಕಮೆಂಟ್ ಬಾಕ್ಸ್ ನಲ್ಲಿ ನ್ಯಾಲ್ಕೋ ಅಂತ ಹೇಳಿ ಲಿಂಕ್ ನ ಕೊಟ್ಟಿದೀವಿ. 13 ಜೂನ್ 2025 ಕೊನೆಗೊಳ್ತಾ ಇದೆ. ಆದಷ್ಟು ಬೇಗ ಅರ್ಜಿಯನ್ನ ಹಾಕೊಳ್ಳಿ. ನೆಕ್ಸ್ಟ್ ಸೆಂಟ್ರಲ್ ಸಿಲ್ಕ್ ಬೋರ್ಡ್ ನಿಂದ ನೇಮಕಾತಿಯನ್ನ ಕರೆದಿದ್ದಾರೆ. 12th ಪಾಸ್ ಆದ್ರೆ ಸಾಕು, ನಿಮಗೆ ಸರ್ಕಾರಿ ಹುದ್ದೆ ಸಿಗುತ್ತೆ. ಹುದ್ದೆ ಬೆಂಗಳೂರಿನಲ್ಲೇ ಖಾಲಿ ಇದೆ. ತಿಂಗಳಿಗೆ 18,000 ರೂಪಾಯಿ ತನಕ ಸ್ಯಾಲರಿ ಇದೆ. ವಯೋಮಿತಿ ಮಿನಿಮಮ್ 20 ವರ್ಷ, ಮ್ಯಾಕ್ಸಿಮಮ್ 40 ವರ್ಷದವರು ಕೂಡ ಅರ್ಜಿಯನ್ನ ಹಾಕೋಬಹುದು. CSB ಅಂತ ಹೇಳಿ ಕಮೆಂಟ್ ಬಾಕ್ಸು ಮತ್ತೆ ಡಿಸ್ಕ್ರಿಪ್ಷನ್ ನಲ್ಲಿ ಲಿಂಕ್ ನ ಕೊಟ್ಟಿದ್ದೀನಿ. 14 ಜೂನ್ 2025ಕ್ಕೆ ಈ ಜಾಬ್ ಕೊನೆಗೊಳ್ತಾ ಇದೆ. ನೆಕ್ಸ್ಟ್ ಯಾವ ಜಾಬ್ ಅಂತ ಹೇಳಿ ತಿಳಿಸ್ಕೊಡ್ತಾ ಇದ್ದೀನಿ. ಇದು ವೆಬ್ಸೈಟ್ ನಲ್ಲಿದೆ, ಇದರ ವಿಡಿಯೋ ಇರೋದಿಲ್ಲ. ಇದನ್ನ ಲಿಂಕ್ ನ ಕೂಡ ನಿಮಗೆ ಡಿಸ್ಕ್ರಿಪ್ಷನ್ ಮತ್ತೆ ಕಮೆಂಟ್ ಬಾಕ್ಸ್ ನಲ್ಲಿ ಕೊಟ್ಟಿದ್ದೀನಿ. UPSC ನವರು ಹುದ್ದೆಗಳಿಗೆ ಅರ್ಜಿಯನ್ನ ಕರೆದಿದ್ದಾರೆ. ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ನವರು 494 ಹುದ್ದೆ ಖಾಲಿ ಇದೆ. ವಯೋಮಿತಿ ಡೀಟೇಲ್ಸ್ ನ ನೋಡಿದರೆ ಮಿನಿಮಮ್ 18 ರಿಂದ 50 ವರ್ಷದವ್ರ ತನಕನೂ ಅರ್ಜಿಯನ್ನ ಹಾಕೋಬಹುದು. 12 ಜೂನ್ 2025ಕ್ಕೆ ಕೊನೆಗೊಳ್ತಾ ಇದೆ. ಇದರ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಮತ್ತೆ ಕಮೆಂಟ್ ಬಾಕ್ಸ್ ನಲ್ಲಿ UPSC ಅಂತ ಹೇಳಿ ಕೊಟ್ಟಿದ್ದೀನಿ. ಅಲ್ಲಿಂದ ಜಾಬ್ ಡೀಟೇಲ್ಸ್ ನ ತಿಳ್ಕೊಳ್ಳಿ.